ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಪ್ರಾಕ್ಟಿಕಲ್ ಎಕ್ಸಾಮ್ ಎಕ್ಸಾಮ್ 2024 ಆ್ಯಂಡ್ 25 ಫಾರ್ ಸೆಕೆಂಡ್ ಪಿ ಯು ಸಿ ಯಾವಾಗ ಅಂದರೆ ಫ್ರೆಂಡ್ಸ್, ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಈಗಾಗಲೇ ನಮ್ಮದು ಯಾವುದು KSCB ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಅದೇನೆಂದರೆ ಎಕ್ಸಾಮ್ ಅಂದರೆ ಜನವರಿ 29ಇಂದ ಫೆಬ್ರವರಿ 15 ಒಳಗೆ, ಇಷ್ಟು ಒಳಗೆ ಎಲ್ಲ ಒಂದು ಜಿಲ್ಲೆಗಳಲ್ಲಿ ನಡಿಬೇಕು. ಇಷ್ಟು ತಾರೀಕು ಒಳಗೆ ನಡೀತದೆ ಫ್ರೆಂಡ್ಸ್. ಅದಕ್ಕೆ ಎಷ್ಟು ತಿಂಗಳಿದೆ? ಇವತ್ತು ಈ ತಿಂಗಳು ನವೆಂಬರ್, ಡಿಸೆಂಬರ್, ಇನ್ನೂ ಒಂದು 2 ತಿಂಗಳು ಸಿಗ್ಬೋದು ಫ್ರೆಂಡ್ಸ್ ನಿಮಗೆ. 2 ತಿಂಗಳು ನೋಡಿ, ಒಬ್ಬೊಬ್ಬರು ಕಾಲೇಜ್ನಲ್ಲಿ ಎಕ್ಸ್ಪೆರಿಮೆಂಟ್ ಎಲ್ಲ ಇನ್ನೂ ನಡೀತಾ ಇರ್ಬೋದು. ಈ ಸಲ ಬಹಳ ಇದಾಗಿದೆ. ಯಾಕಂದರೆ ಬಹಳ ಮಳೆಯಿಂದ ಬಹಳ ಕಾಲೇಜುಗಳಲ್ಲಿ ರಜೆಯನ್ನು ಕೊಟ್ಟು, ಮತ್ತು ಅದರಿಂದ ಎಕ್ಸ್ಪೆರಿಮೆಂಟ್ ಕೂಡ ಇದಾಗಿದೆ. ಅದಕ್ಕೆ ಕಾಲೇಜಿನಲ್ಲಿ ಒಂದೇ ಒಂದು ಅಂದರೆ 1 ಅವರ್ ಅಂದರೆ ಒಂದು ಲ್ಯಾಬ್ ಇರುತ್ತೆ. ಆದರೆ 2-3 ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ತೊಂದರೆ ಆಗ್ಬೋದು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ಅದನ್ನು ಇದು ಮಾಡಲಿಕ್ಕೆ. ಅದಕ್ಕಾಗಿ ಫ್ರೆಂಡ್ಸ್, ಈ ಸಲ ಇಷ್ಟು ತಾರೀಕು ತನಕ 29 to 18 ಒಳಗೆ ಎಕ್ಸಾಮ್ ಆಗತ್ತೆ ಫ್ರೆಂಡ್ಸ್. ಏನಂದರೆ, ನಾ ಈ ಒಂದು ವಿಡಿಯೋ ಎದಕ್ಕೆ ಮಾಡ್ತಿದ್ದೇನೆ ಫ್ರೆಂಡ್ಸು, ನೀವು ಟೆನ್ಷನ್ ತೊಗೊಬೇಡಿ ಫ್ರೆಂಡ್ಸ್. ನಾ ಹೇಳೋ ಪ್ರತಿಯೊಂದು ಸ್ಟೆಪ್ಪು ನೀವು ಫಾಲೋ ಮಾಡಿದರೆ ಫ್ರೆಂಡ್ಸ್, ನೀವು ಪಕ್ಕಾ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿಗೆ 30 ಔಟ್ ಆಫ್ 30 ತೊಗೋಬೋದು ಫ್ರೆಂಡ್ಸ್. ನೀವು ಹೇಗಂತ ಹೇಳ್ತೀವಿ ಫ್ರೆಂಡ್ಸ್, ನಾವು ಒಂದೊಂದು ಸಬ್ಜೆಕ್ಟ್ನಲ್ಲಿ ಒಂದೊಂದು ಟ್ರಿಕ್ಕನ್ನು ಹೇಳ್ತೀನಿ ಫ್ರೆಂಡ್ಸ್. ಆ ಒಂದು ಟ್ರಿಕ್ಕನ್ನು ನಾನು ಕೂಡ ಎಕ್ಸಾಮ್ನಲ್ಲಿ ಫಾಲೋ ಮಾಡ್ತೀನಿ ಫ್ರೆಂಡ್ಸ್. ನಾವು ಔಟ್ ಮಾರ್ಕ್ಸ್ ಕೂಡ ತೆಗೆದುಕೊಂಡಿನಿ ಫ್ರೆಂಡ್ಸ್. ಅದು ಏನು ಟ್ರಿಕ್ ಅಂತ ಕೇಳ್ತೀರಾ? ಬನ್ನಿ ಫ್ರೆಂಡ್ಸ್, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬಂದು ಫಿಸಿಕ್ಸ್ ಪ್ರಾಕ್ಟಿಕಲಲ್ಲಿ ಫಿಸಿಕ್ಸ್ ಪ್ರಾಕ್ಟಿಕಲಲ್ಲಿ ಏನು ಮಾಡ್ಬೇಕಂದ್ರೆ, ನಿಮಗೆ ಎಕ್ಸ್ಪೆರಿಮೆಂಟ್ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಅದು ಎಷ್ಟಿರ್ಬೋದಂದರೆ, ಟೋಟಲ್ ಎಕ್ಸ್ಪೆರಿಮೆಂಟ್ ಎಷ್ಟಿದೆ ಅಂದರೆ ಫ್ರೆಂಡ್ಸ್, ಅದು ಒಂದು 15 ಫ್ರೆಂಡ್ಸ್, ಒಂದು ನಿಮಿಷ. 12 ಎಕ್ಸ್ಪೆರಿಮೆಂಟ್ ಇದೆ. ಸೆಕೆಂಡ್ ಪಿ ಯು ಸಿಗೆ ಟೋಟಲ್ 12 ಎಕ್ಸ್ಪೆರಿಮೆಂಟ್ ಇದೆ. 12 ಎಕ್ಸ್ಪೆರಿಮೆಂಟ್ ಫ್ರೆಂಡ್ಸ್. ನೀವು ಕೇಳ್ಬೋದು, ಯಾವ ಶಾರ್ಟ್ಕಟ್ ಮೆಥಡ್ ಫ್ರೆಂಡ್ಸ್? ಹಂಗೇನೇ ಇಲ್ಲ. ನಾನು ಇಂಪಾರ್ಟೆಂಟ್ ಕ್ವಶನ್ನ ಹೇಳ್ತಿಲ್ಲ. ನಾನು ಖಾಲಿ ಇದು 12 ಎಕ್ಸ್ಪೆರಿಮೆಂಟ್ ಕೂಡ ನೀವು ಓದ್ಕೊಂಡು ಹೋಗಿ, ಬಯಾಟ್ ಹಾಕೊಂಡು ಹೋಗಿ. ನಾನು ಒಂದು ಟ್ರಿಕ್ ಏನು ಫ್ರೆಂಡ್ಸ್, ನೀವು ಬಯಾಟ್ ಹಾಕೊಂಡು ಹೋಗಿದ್ದು ಕೂಡ ನೆನಪಿರಲ್ಲ. ಬಯಾಟ್ ಹಾಕಿ ಹೋಗಂದರೆ ಹಂಗಂತಿಲ್ಲ ಫ್ರೆಂಡ್ಸು. ನೀವು ಒಂದು ಎಕ್ಸ್ಪೆರಿಮೆಂಟಿನ ವ್ಯಾಲ್ಯೂ ತೊಗೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಅಂದರೆ ಒಬ್ರೊಬ್ರಿಗೆ ಸರಿ ಅರ್ಥ ಆಗಿರೋಲ್ಲ. ಅದನ್ನು ಅವಾಗೇನು ನಾವು ಇರುವಾಗ ಫ್ರೆಂಡ್ಸ್ ಎಲ್ಲ ಇರ್ತೀವಿ, ಅವಾಗೆಲ್ಲ ಕೇಳ್ಕೊಂಡು ತಪ್ಪಾಗಿ ಮಾಡೋದೇ. ಎಕ್ಸಾಮ್ನಲ್ಲಿ ಹಾಗಲ್ಲ, ಕರೆಕ್ಟ್ ವ್ಯಾಲ್ಯೂ ಬೇಕಾಗಿರುತ್ತೆ ಫ್ರೆಂಡ್ಸ್. ಅವಾಗ ನೀವು ಒಬ್ಬರೇ ಇರ್ತೀರಿ, ಒಬ್ಬರೇ ಮಾಡ್ಬೇಕು. ಅವಾಗ ಗೊತ್ತಾಗ ಅವಾಗ ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸು, ನೀವು ಫಸ್ಟ್ ಎಕ್ಸ್ಪೆರಿಮೆಂಟ್ ನಿಮ್ಗೆ ಯಾವ್ದು ಎಕ್ಸ್ಪೀರಿಯನ್ಸ್ ಸಿಗುತ್ತಲ್ಲ, ಅವ್ರು ಕೊಡ್ತಾರೆ, ಟೇಬಲ್ ಇಟ್ಟಿರ್ತಾರೆ. ಆ ಟೇಬಲಲ್ಲಿ ನಿಮ್ಮ ಪೇಪರ್ ಇಟ್ಟಿರ್ತಾರೆ. ಅದರಲ್ಲಿ ಯಾವ್ದು ಬರೆದಿರ್ತೀರ ಅದನ್ನು ನೀವು ಮಾಡಬೇಕಾಗಿರುತ್ತೆ. ಅವಾಗ ನೀವು ಏನು ಮಾಡಬೇಕಂದ್ರೆ, ನಿಮಗೆ ಎಕ್ಸ್ಪೆರಿಮೆಂಟ್ ಯಾವುದು ಬಂದಿರುತ್ತಲ್ಲ ಅದನ್ನು ನೋಡ್ಬೇಕು ಫ್ರೆಂಡ್ಸ್. ಅದು ಪ್ರಿನ್ಸಿಪಲ್ ಅದು ಏನೇನೇ ಇರುತ್ತೆ ಫ್ರೆಂಡ್ಸ್, ರಿಕ್ವೈರ್ಮೆಂಟ್ ಅದನ್ನು ಬರ್ಕೊಂಡು ನೀವು ಎಕ್ಸ್ಪೆರಿಮೆಂಟ್ ಹೆಂಗೆ ಮಾಡ್ಬೇಕಂದ್ರೆ, ಫಸ್ಟು ಒಂದು ಎಕ್ಸ್ಪೆರಿಮೆಂಟಲ್ಲಿ ಟ್ರಯಲ್ 1, ಟ್ರಯಲ್ 2, ಟ್ರಯಲ್ 6 ಇರುತ್ತೆ, ಟ್ರಯಲ್ 5 ಇರುತ್ತೆ, ಟ್ರಯಲ್ 3 ಎಷ್ಟಿರುತ್ತೆ ಫ್ರೆಂಡ್ಸ್, ಅದು ಬಿಡಿ. ನೀವು ಕೇವಲ ಒಂದೇ ಟ್ರಯಲ್, ಓನ್ಲಿ ಟ್ರಯಲ್ 1 ಅಷ್ಟೇ ಮಾಡ್ಬೇಕು ಫ್ರೆಂಡ್ಸ್. ನೀವು ಟ್ರಯಲ್ 1 ಮಾಡಿ, ಅವರಿಗೆ ಇವ್ಯಾಲ್ಯೂಯೇಷನ್ ಅವರು ಇರ್ತಾರೆ, ಅವ್ರಿಗೆ ಕಾಣಿಸ್ಬೇಕಂತ ಟ್ರಯಲ್ 1 ಮಾಡಿ. ಅವಾಗ ನೀವು ಅವ್ರಿಗೆ ಒಂದು ಕಾಣಿಸ್ಬೇಕು, ಅವ್ರು ಸರಿ ಇದೆ ಮುಂದೆ ಮಾಡಿ ಅಂದ ತಕ್ಷಣ ನೀವು ಏನು ಮಾಡ್ಬೇಕು ಫ್ರೆಂಡ್ಸು, ನೀವು ಏನು ಬಯಾಟ್ ಹಾಕೊಂಡು ಹೋಗಿರ್ತೀರಲ್ಲ ಅದನ್ನು ನೀವು ನೀವು ಟ್ರಯಲ್ ಮಾಡಿರ್ತೀರಲ್ಲ ಅದನ್ನು ಬಿಟ್ಟು ಆ ವ್ಯಾಲ್ಯೂ ಕರೆಕ್ಟ್ ಇರೋ ವ್ಯಾಲ್ಯೂವನ್ನು ನೀವು ಫಿಲ್ ಮಾಡಿಬಿಡಿ ಫ್ರೆಂಡ್ಸು. ಗ್ರಾಫ್ ಇರುತ್ತೆ, ನೀವು ಏನು ಓದ್ಕೊಂಡಿರುತ್ತೆ ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲಿ ಫಿಲ್ ಮಾಡಿಬಿಡಿ ಫ್ರೆಂಡ್ಸು. ಅವಾಗ ನಿಮ್ಗೆ ಏನೂ ಒಂದು ಕನ್ಫ್ಯೂಷನ್ ಆಗೋದಿಲ್ಲ, ಮತ್ತು ನಿಮ್ಮದು ಇದಕ್ಕೂ ಏನೂ ಮಾರ್ಕ್ಸ್ ಕೂಡ ಕಮ್ಮಿ ಆಗೋಲ್ಲ ಫ್ರೆಂಡ್ಸ್. ನೀವು ಅಂತೀರಾ, ಇದರಲ್ಲಿ ಏನು ಸರ್ ಮಾಡ್ಬೋದು, ಇದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ವೈವಾ ಕ್ವೆಶ್ಚನ್ ಹೇಗೆ ಅಂತ. ವೈವಾ ಕ್ವೆಶ್ಚನ್ ಫ್ರೆಂಡ್ಸ್, ನಾನು ಹೇಳಿದಾಗೆ ವೈವಾ ಕ್ವೆಶ್ಚನ್ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ನೀವೇನು ಅವರು ಯಾವ ಕ್ವೆಶ್ಚನ್ ಕೇಳ್ತಾರೆ ಅಂದರೆ, ನೀವು ಏನು ಎಕ್ಸ್ಪೆರಿಮೆಂಟ್ ಮಾಡ್ತಿರಲ್ಲ ಅದ್ರ ರಿಲೇಟೆಡ್ ಬಗ್ಗೆನೇ ಕ್ವೆಶ್ಚನ್ ಕೇಳ್ತಾರೆ. ಆ ಒಂದು ಕ್ವೆಶ್ಚನ್ ಹೇಗೆ ಇದು ಮಾಡ್ಬೇಕಂದ್ರೆ ಫ್ರೆಂಡ್ಸ್, ನೋಡಿ, ನಿಮ್ಮ ಕಾಲೇಜಲ್ಲಿ ಮೆನ್ಯೂಲ್ ಅಂತ ಕೊಟ್ಟಿರ್ತಾರೆ. ಆ ಮೆನ್ಯೂಲ್ ಕೂಡ ಕೊಟ್ಟಿರ್ತಾರೆ ವೈವಾ ಕ್ವೆಶ್ಚನು ಅಂತೆಲ್ಲ.
ಆ ಒಂದು ಕ್ವೆಶನನ್ನು ನೀವು ಓದ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಅದು ಆ ಒಂದು ಕ್ವೆಶನಲ್ಲಿ ಇರೋದೇ ಕೇಳ್ತಾರೆ ಫ್ರೆಂಡ್ಸ್. ಅದು ಏನಂದ್ರೆ ಕೇವಲ ಒಂದು ಉಲ್ಟಾ ಪುಲ್ಟಾ ಮಾಡಿ ಕೇಳ್ತಾರೆ ಫ್ರೆಂಡ್ಸ್. ಹಂಗೆ ಒಂದು ಟ್ರಿಕ್ ಹಾಕ್ಕೊಂಡು ಕೇಳ್ತಾರೆ. ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಆ ಒಂದು ಇವಾಗ ಕ್ವೆಶನ್ ನಿಮ್ಗೆ ಓದಬೇಕು ಅಂತ ಇಲ್ಲ ಫ್ರೆಂಡ್ಸ್. ಅವ್ರು ಏನು ಕೇಳ್ತಾರೆ ನೀವು ಹೇಳ್ಬೇಕು. ಕಾನ್ಸೆಪ್ಟ್ ಒಂದು ಕ್ಲಿಯರ್ ಇರಬೇಕು. ಕಾನ್ಸೆಪ್ಟ್ ಈಸ್ ಮೋರ್ ಇಂಪಾರ್ಟೆಂಟು. ಕಾನ್ಸೆಪ್ಟಿಂದ ನೀವು ಹೆಂಗೆ ಪ್ರಶ್ನೆ ಕೇಳಿ, ನ್ಯೂಮರಿಕಲ್ಸ್ ಕೇಳಿ, ಹೆಂಗೆ ಕೇಳಿ ನೀವು ಆ ಒಂದು ಪ್ರಶ್ನೆಗೆ ಆನ್ಸರ್ ಕೊಡೋ ಫ್ರೆಂಡ್ಸ್. ಈಗ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ನೋಡ್ತಿರೋ ಹಾಗೆ ನೋಡಿ ಫ್ರೆಂಡ್ಸು, ಇಲ್ಲಿ ವೈವಾ ಕ್ವೆಶನ್ ವಿತ್ ಆನ್ಸರ್ ಇದೊಂದು ಪಿ ಡಿ ಎಫ್ ಬೇಕಿದೆ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಇದನ್ನು ನೋಡಿ ಓದ್ಕೊಂಡು ಹೋಗಿ. ಇಲ್ಲ ನಿಮ್ಮದು ಕಾಲೇಜ್ನಲ್ಲಿ ಕೊಟ್ಟಿರುವಂತಹ ಮೆನುಗಳು ಕೂಡ ಇರುತ್ತೆ, ಅದನ್ನು ಓದ್ಕೊಂಡು ಹೋಗಿ. ಅದರಿಂದನೇ ಕೇಳ್ತಾರೆ ಮತ್ತು ಇದರಿಂದ ಕೇಳೋದಿಲ್ಲ ಫ್ರೆಂಡ್ಸ್. ನೋಡಿ ನೋಡಿ ಎಲ್ಲ ಇದರಲ್ಲಿ ನೀವು ನೋಟ್ ಮಾಡ್ಕೋಬೋದು. ನಾನು ಸ್ಲೋ ಓಪನ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸು. ನೋಡಿ ಫ್ರೆಂಡ್ಸ್, ವೈವಾ ಕ್ವೆಶನು. ಹಾಗೆ ಫ್ರೆಂಡ್ಸ್, ನಿಮಗೊಂದು ಫುಲ್ ವಿಡಿಯೋ ಒಂದು ಪಿ ಡಿ ಎಫ್ ಲಿಂಕನ್ನು ನಾನು ಟೆಲಿಗ್ರಾಮ್ ಗ್ರೂಪ್ನಾಗ ಕೊಟ್ಟಿದ್ದೆ. ನೀವು ಟೆಲಿಗ್ರಾಮ್ ಗ್ರೂಪಿಗೆ ಹೆಂಗೆ ಜಾಯ್ನ್ ಹಾಕಂದರೆ ಫ್ರೆಂಡ್ಸ್, ಆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಅದಕ್ಕೆ ಲಿಂಕ್ ಮಾಡಿದರೆ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ತೀರಾ. ನೆಕ್ಸ್ಟ್ ಬಂದು ಫ್ರೆಂಡ್ಸು ಬಯಾಲಜಿ. ನೋಡಿ ಫ್ರೆಂಡ್ಸ್, ಬಯಾಲಜಿ ಸೆಕೆಂಡ್ PUC ಆ್ಯಸ್ ಪರ್ ನ್ಯೂ ಸಿಲೆಬಸ್ ಪ್ಯಾಟರ್ನ್. ನೋಡಿ ಫ್ರೆಂಡ್ಸ್, ಇದೇ ಒಂದು ಪ್ಯಾಟರ್ನ್ ಇರುತ್ತೆ, ಸೇಮ್ ಟು ಸೇಮ್ ಪ್ಯಾಟರ್ನ್. ನೋಡ್ಕೊಬೇಡಿ, ಸೇಮ್ ಪ್ಯಾಟರ್ನ್ ಇರುತ್ತೆ. ಫಸ್ಟು ಜರ್ಮಿನೇಷನ್ ಫ್ರೆಂಡ್ಸ್. ನೋಡಿ 1, 2 ಫ್ರೆಂಡ್ಸ್. ಈ ಫಸ್ಟು ಈಗ ನೀವು ಇದ್ರ ಪ್ರಕಾರ ಓದ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ನಿಮ್ಮ ಒಂದು ಕಾಲೇಜ್ನಲ್ಲೂ ಕೂಡ ಹೇಳಿ ಈ ಒಂದು ಮೆನುಲಲ್ಲಿ ಇರ್ಬೋದು ಈ ಥರ ಫ್ರೆಂಡ್ಸ್. ನೀವು ಏನು ಮಾಡ್ಬೇಕಂತಾರೆ, ಇಲ್ಲಿ ಏನು ಎಕ್ಸ್ಪೆರಿಮೆಂಟ್ ಕೇಳಿದ್ದಾರೆ ನಿಮ್ಗೆ ಕೇಳೋದು ಐಡೆಂಟಿಫೈ DEF. ನಿಮ್ಮ ಕಾಲೇಜಲ್ಲಿ ನಿಮ್ಮ ಬಯಾಲಜಿ ಇದು ಇರ್ತಾರೆ ಲೆಕ್ಚರು, ಅವ್ರಿಗೆ ಗೊತ್ತಿರುತ್ತೆ DEF. ಅವ್ರ ಕಡೆ ಕೇಳ್ಕೊಳ್ಳಿ ಫ್ರೆಂಡ್ಸ್, ಮೇಡಮ್ ಏನೇನು ಬರುತ್ತೆ ಏನೇನು ಬರೋಲ್ಲ. ಆವಾಗ ಅವ್ರು ಹೇಳ್ತಾರೆ ಈ ಥರದ್ದು ಬರುತ್ತೆ, ಸೆಲೆಕ್ಟೆಡ್ ಕೇಳ್ತಾರೆ. ಆವಾಗ ನೀವು ಅದನ್ನು ಬರಿಬೋದು ಫ್ರೆಂಡ್ಸ್. ಇದನ್ನು ಕೊಟ್ಟಿರ್ತಾರೆ, ಸ್ಕೀಮ್ ಆ್ಯಪ್ ಇವ್ಯಾಲ್ಯೂಯೇಷನ್. ಈ ಒಂದು ಇದರಲ್ಲಿ ನೋಡಿ ಎಷ್ಟೆಷ್ಟು ಬಂತು. ಪ್ರಿಪ್ರೇಷನ್ ಆಫ್ ಸ್ಲೈಡ್, ಪೋಲೆನ್ ಜರ್ಮಿನೇಷನಲ್ಲಿ ಎಕ್ಸ್ಪೆರಿಮೆಂಟ್ನಲ್ಲಿ ಸ್ಲೈಡನ್ನು ಪ್ರಿಪೇರ್ ಮಾಡಿ 3 ಮಾರ್ಕ್ಸ್. ಆಮೇಲೆ ಕ್ಯಾಲ್ಕುಲೇಟ್ ಆನ್ ಪರ್ಸೆಂಟೇಜನ್ನು ಮಾಡಿದರೆ 2 ಮಾರ್ಕ್ಸ್ ಫ್ರೆಂಡ್ಸ್. ಇಲ್ಲಿ 5 ಮಾರ್ಕ್ಸ್ ಸಿಕ್ತು. ಆಮೇಲೆ ಇಲ್ಲಿ ಪ್ರಿಪ್ರೇಷನ್ ಆಫ್ ಸೆಕೆಂಡ್ ಬಂದು ಪೋಲೆನ್ ಟ್ಯೂಬ್ ಫ್ರೆಂಡ್ಸ್. ಇಲ್ಲಿದೆ ಅಲ್ಲ, ಇಷ್ಟರಲ್ಲಿ ಯಾವ್ದಾರು ಒಂದು ನಿಮಗೆ ಕೇಳ್ತಾರೆ. ಆಮೇಲೆ ಇದು ನೋಡಿ ಫ್ರೆಂಡ್ಸ್, ಪೆಡಿಗ್ರಿ ಚಾರ್ಟಲ್ಲಿ ನಿಮಗೆ ಏನಿಲ್ಲ ಫ್ರೆಂಡ್ಸ್. ಇದೇ ನೋಡಿ ಫ್ರೆಂಡ್ಸ್, ಈ ಒಂದು ಪೆಡಿಗ್ರಿ ಚಾರ್ಟು ಮತ್ತು ಇಲ್ಲಿ ಐಡೆಂಟಿಫೈ DEF ಪೆಡಿಗ್ರಿ ಚಾರ್ಟನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಐಡೆಂಟಿಫೈ ಮಾಡೋದು ಯಾವುದು ಆಟೋಸೋಮಲ್ ಡೊಮಿನೆಂಟು, ರೆಸಿಸಿವ್ ಅಲ್ಲ ಎಕ್ಸ್ ಡಾಮಿನೆಂಟು, ಅದನ್ನೇ ಇದು ಮಾಡೋ ಫ್ರೆಂಡ್ಸ್. ನೋಡಿ ಈ ಒಂದು ಬುಕ್ಲೆಟಲ್ಲಿ ಎಲ್ಲ ರೀತಿಯ ಕ್ವಶನ್ಗಳನ್ನು ಕೊಡಲಾಗಿದೆ. ನೋಡಿ ಫ್ರೆಂಡ್ಸ್, ಯಾವ ಕ್ವಶನ್ ಕೂಡ ಈ ಒಂದು ಬುಕ್ನಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ನಾನು ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಇದನ್ನು ಈಗ ಯಾಕೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸು, ನಿಮಗೆ ಇಷ್ಟೆಲ್ಲ ವೈವಾ ಕ್ವಶನ್ ಸ್ವಲ್ಪ ಕಷ್ಟ ಆಗ್ಬೋದು ಫ್ರೆಂಡ್ಸ್. ಅದು ಎಕ್ಸ್ಪೆರಿಮೆಂಟ್ ಏನು ಮಾಡ್ಬೋದು, ಎಕ್ಸ್ಪೆರಿಮೆಂಟ್ ಏನು ಎಲ್ಲ ಗೊತ್ತಿರುತ್ತೆ, ಎಕ್ಸ್ಪೆರಿಮೆಂಟ್ ಈಜಿ ಇರುತ್ತೆ. ವೈವಾ ಕ್ವಶನು ನಿಮ್ಗೆ ಕಷ್ಟ ಆಗ್ಬೋದು ಫ್ರೆಂಡ್ಸ್. ಅದಕ್ಕೆ ನೀವು ಇವತ್ತಿನಂದರೆ ಒಂದು ಪ್ರತಿಯೊಂದು ಚಾಪ್ಟರ್ನ 10-20 ಕ್ವೆಶನನ್ನು ಅಷ್ಟೇ ಓದ್ಕೊಳ್ಳಿ ಫ್ರೆಂಡ್ಸ್. ನೀವೇನು ಜಾಸ್ತಿ ಓದ್ಬೇಕಂತ ಇಷ್ಟೇ ಕ್ವಶನ್ ಓದ್ಕೊಂಡು ದಿನ ಸ್ವಲ್ಪ ಆ ಒಂದು ದಿನ ಏನು ಸ್ವಲ್ಪ ಉಳಿರ್ತಿರಲ್ಲ, ನಿಮ್ಮ ಎಂಡ್ ಆಫ್ ದ ಡೇ ಎಕ್ಸಾಮ್ ಡೇ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆವಾಗೆಲ್ಲ ನಿಮಗೆ ನೋಡಿ ಫ್ರೆಂಡ್ಸ್, ಈ ಒಂದು ಇದರಲ್ಲಿ ಎಲ್ಲ ಒಂದು ವೈವಾ ಕ್ವಶನ್ ಕೂಡ ಇದೆ, ನೋಡ್ತಿರ್ಬೋದು. ದಿನ ಒಂದು ನೀವು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ನೀವು ಖಂಡಿತವಾಗಿ ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಔಟ್ ಮಾರ್ಕ್ಸ್ ಅಂತ ತೊಗೋತೀರಿ ಫ್ರೆಂಡ್ಸ್. ನಾನು ಅಂತಿರೋ ಮಾತು 100% ಸತ್ಯ. ಇಲ್ಲಾಂದರೆ ವಿಡಿಯೋನ ಹೀಗೆ ಸ್ಟಾಪ್ ಮಾಡಿ ಹೋಗಿ ಎಲ್ಲ ಚಾನೆಲ್ ಅನ್ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾ ಹೇಳೋ ಪ್ರತಿಯೊಂದು ಮಾತನ್ನು ನೀವು ಪಾಲಿಸಿದ ಫ್ರೆಂಡ್ಸ್, ನಿಮಗೆ ಔಟು ಫ್ರೆಂಡ್ಸ್. ನಾ ಹೇಳ್ತಿರೋ ಮಾತನ್ನು ಸರಿಯಾಗಿ ಪಾಲಿಸ್ಬೇಕು. ಆಮೇಲೆ ಏನೇನೋ ನಾ ಹೇಳ್ತಿರೋದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹಿಂಗೆ ಅನ್ಕೊಂಡು ಬರೀದು ಹಂಗೆ ಮಾಡಿ ಹಿಂಗೆ ಮಾಡಿ ಸುಮ್ಮನೆ ಮಾರ್ಕ್ಸ್ ಬಂದಿಲ್ಲ ಅಂತ ಹೇಳ್ಬೇಡಿ ಫ್ರೆಂಡ್ಸು. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಕೆಮಿಸ್ಟ್ರಿ ಕೂಡ ನಿಮ್ಮ ಮೆನುಲಲ್ಲಿ ಕೊಟ್ಟಿರ್ತಾರೆ ಈ ಥರದ್ದು. ನೋಡಿ ಫ್ರೆಂಡ್ಸ್, ಈ ಒಂದು ಮೆನುಲಲ್ಲಿ ಕೊಟ್ಟಿರುವಂತಲೇ ಬರುತ್ತೆ ಫ್ರೆಂಡ್ಸು. ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಫ್ರೆಂಡ್ಸ್. ಕೆಮಿಸ್ಟ್ರಿಯಲ್ಲಿ ಏನಿದೆ, ಕೆಮಿಸ್ಟ್ರಿ ಇದು ವೆರಿ ಈಜಿ ಸಬ್ಜೆಕ್ಟ್. ನೀವು ಅನ್ಬೋದು ಸರ್, ನಿಮಗೆಲ್ಲ ಗೊತ್ತಿರುತ್ತೆ ಈಜಿ ಅಂದು. ನಿಮಗೂ ಈಜಿ ಫ್ರೆಂಡ್ಸ್. ನೀವು ಜಾಸ್ತಿ ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ಕೊತೀರ. ಅದನ್ನೇ ಇದು ಏನಿರುತ್ತೆ, ಸಾಲಿಡ್ ಅನಾಲಿಸಿಸ್ ಟೈಟ್ರೇಷನ್ ಇರುತ್ತೆ. ಆಮೇಲೆ ಬಾಕಿದು ಇದು ಇರುತ್ತೆ ವೈವಾ ಕ್ವೆಶನ್. ಆಮೇಲೆ ನಿಮ್ಮ ರೆಕಾರ್ಡ್ ಸರಿ ಇದ್ದವ್ರಿಗೆ 6 ಮಾರ್ಕ್ಸ್, ಫುಲ್ 6. ಅದೇ 6 ಮಾರ್ಕ್ಸು ಮತ್ತು 10 ಅದಕ್ಕೆ 30 ಫ್ರೆಂಡ್ಸ್. ನೀವು ಇದರಲ್ಲಿ ಮತ್ತು ಇದು
10, 20, 26 ಮಾರ್ಕ್ಸು. ನಿಮಗೆ ಪ್ರಾಬ್ಲಮ್ ಬರೋದಂದರೆ ಇಲ್ಲಿ 4 ಮಾರ್ಕ್ಸ್. ವೈವಾ ಕ್ವೆಶ್ಚನ್ ಹೆಂಗೆ ಸರ್ ನಂಗೆ ಬರಲ್ಲ ನಾವು ಬಿಡ್ತೀವಿ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ವೈವಾ ಕ್ವೆಶ್ಚನ್ ಕೂಡ ಇದೆ. ಯಾವುದೇ ಸಬ್ಜೆಕ್ಟ್ ಬಗ್ಗೆ ಕೇಳ್ತಾರೆ, ಯಾವುದೇ ಸಬ್ಜೆಕ್ಟ್ ಕೇಳೋದಿಲ್ಲ. ನೋಡಿ ಇಲ್ಲಿದೆ ನೋಡಿ, ಈ ಒಂದು ಕಾಲಮಲ್ಲಿ ನೋಡಿ, ಕಾಲಮ್ ನೋಡಿ, ದ ಫಾಲೋಯಿಂಗ್ ಸಾಲ್ಟ್ ಸಜೆಸ್ಟೆಡ್ ಗಿವ್ಸ್ ಅನಲೈಸ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ಫ್ರೆಂಡ್ಸ್, ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಈ ಒಂದು ಸಾಲ್ಟ್ಗಳಲ್ಲೇ ಯಾವುದೊಂದು ಬರುತ್ತೆ. ಆಮೇಲೆ ಈ ಒಂದು ಇದರಲ್ಲಿ ಇರುವುದಿಲ್ಲ ಫಂಕ್ಷನಲ್ ಗ್ರೂಪ್, ಇದ್ರ ರಿಲೇಟೆಡೇ ಇದು ಕೇಳ್ತಾರೆ ವೈವಾ ಕ್ವೆಶ್ಚನ್. ಇದು ರಿಲೇಟೆಡ್ ಬಗ್ಗೆ ಕೇಳ್ತಾರೆ, ಮತ್ತು ಯಾವ ರಿಲೇಟೆಡ್ ಬಗ್ಗೆ ಕೇಳೋದಿಲ್ಲ. ನೋಡಿ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಪ್ರಾಕ್ಟಿಕಲ್ ಇಂಪಾರ್ಟೆಂಟ್ ಒಂದು ವಿಡಿಯೋ ಆಗಿದೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಫ್ರೆಂಡ್ಸ್, ಈಜಿ ಕೇವಲ 30 ಮಾರ್ಕ್ಸ್ ನೀವು ಈಜಿಯಾಗಿ ತೊಗೋಬೋದು ಫ್ರೆಂಡ್ಸ್. ಅದನ್ನು ನೀವು ಕಾಂಪ್ಲಿಕೇಟ್ ಮಾಡ್ಕೊಂಡು ಆಮೇಲೆ ಅಷ್ಟಾಯ್ತು ಇಷ್ಟಾಯ್ತು ಅಂತೀರ. ನೀವು ಇವತ್ತಿನಿಂದಲೇ ಖಾಲಿ 30 ಮಿನಿಟ್ಸ್ ಪ್ರಾಕ್ಟಿಕಲಿಗೆ ತೆಗ್ದಿಡಿ ಫ್ರೆಂಡ್ಸ್. ಯಾವಾಗ ಬೆಳಗ್ಗೆ ತೆಗ್ದು ಸಂಜೆ ತೆಗ್ದು ರಾತ್ರಿ ತೆಗ್ದಿಡಿ ಫ್ರೆಂಡ್ಸ್. 30 ಮಿನಿಟ್ಸ್ ಓನ್ಲಿ 30 ಮಿನಿಟ್ಸ್ ನೀವು ದಿನ ಮಾಡಿದರೆ ಫ್ರೆಂಡ್ಸ್, ಕೇವಲ ನಿಮಗೆ ಎಂಡ್ ಆಫ್ ದ ಡೇ ಈಜಿ ಆಗುತ್ತೆ ಫ್ರೆಂಡ್ಸ್. ಪ್ರಾಕ್ಟಿಕಲ್ ಎಕ್ಸಾಮ್ ನಿಮಗೆ ಎಂಡ್ ಆಫ್ ದ ಡೇ ಈಜಿ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ಮುಂದಿನ ವಿಡಿಯೋ ಸಿಗೋಣ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್ ನಾನು ಎದ್ರ ಬಗ್ಗೆ ಮಾಡ್ತೀನಿ ಅಂದರೆ ಆ್ಯನ್ಯುವಲ್ ಎಕ್ಸಾಮ್ ರಿಲೇಟೆಡ್ ಫ್ರೆಂಡ್ಸ್. ಈಗಾಗಲೇ ನೋಡಿ ಮಾರ್ಚ್ 21ರಿಂದ ಏಪ್ರಿಲ್ 14 ಅಷ್ಟೇ ಹೇಳಲಾಗಿದೆ ಎಕ್ಸಾಮ್ ಅಂತ. ನೋಡಿ ಫ್ರೆಂಡ್ಸ್, ಈಗ ಸದ್ಯದಲ್ಲಿ ಬರ್ಬೋದು, ಯಾವಾಗ ಬರುತ್ತೆ ಅಂತ. ಫ್ರೆಂಡ್ಸ್, ನಾನು ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳ ಬಗ್ಗೆ, ಕಾನ್ಸೆಪ್ಟ್ ಇಂಪಾರ್ಟೆಂಟು, ಸಮರಿ, ಲೆಸನ್ ಸಮರಿ ಬಗ್ಗೆ, ಮತ್ತು ಎಲ್ಲ ಒಂದು ಸಬ್ಜೆಕ್ಟ್ ಬಗ್ಗೆ ಕೂಡ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಆ ಒಂದು ಎಲ್ಲ ಒಂದು ಸಬ್ಜೆಕ್ಟು ನೀವು ವೀಡಿಯೋ ನಿಮ್ಗೆ ಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆನ್ ಮಾಡಿಡಿ ಫ್ರೆಂಡ್ಸ್. ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮಗೆಲ್ಲರಿಗೂ ಧನ್ಯವಾದ.